ಮಾಡಬೇಕು. ನಾವು ಆ ತರ ನಿಂತ್ಕೋಬೇಕು. ಒಂದ್ ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಹಿಡ್ಕೊಂಡು 1 KGF ತರನೋ 1 ಕಾಂತಾರನ ತರ ನಿಂತ್ಕೋಬೇಕು ಅಂತ ಕನ್ಸ್ ಕಾಣೋದ್ರಲ್ಲಿ ಯಾವ ಹುಡುಗಂದು ತಪ್ಪಲ್ಲ. ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ. ಆ ತರ ಹಂಗ್ ಹೊರಟಿದ್ ಜರ್ನಿ ಇದು. ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ 100 ಕೋಟಿ 1000 ಕೋಟಿ ಖರ್ಚು ಮಾಡಿಸ್ಕೊಳ ಇಲ್ಲ. 10 ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟ್ 10 ಜನಕ್ಕೆ 2 ಜನ ಕೊಟ್ರೆ ನೀವು ಹೆಂಗ್ ಶೂಟ್ ಮಾಡ್ತೀರಾ ಸಿನಿಮಾನ? ಆ ಸಿನಿಮಾ ಸಾಯಿಸ್ದಂಗಿಲ್ಲ. ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ. ಮಾಡೋದೇ ಬೇಡ ನಾವು. ಜನ ಏನ್ ನೀನ್ ಸಿನಿಮಾ ಮಾಡ್ಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದು ನಮ್ಮ ಮನೆ ಹತ್ರ ಯಾರು ನಿಂತಿರಲ್ಲ. ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ. ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ. ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣು ಬಂದು ಕತೆ ಹೇಳಿದ್ರು. ಕತೆ ನೋಡಿದ್ರೆ ನಾನು ಓದ್ಮೇಲೆ ಟೀಕೆದಾರಂದ್ರು ಬಂದ್ರು, ಕತೆ ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೊಂದು ಕತೆ ಸಖತ್ತಾಗಿದೆ, ಮಾಡೋಣ ಆಯ್ತಾ ಅಂತ ಸ್ಪಾರ್ಕ್ ಆಯ್ತು ನನಗೆ. ಶುರು ಮಾಡಿದ್ವಿ ಸಿನಿಮಾನ. ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು. ಇಷ್ಟು ಬಜೆಟ್ ಅಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಎಂಟ್ರಿ ಆಗಿರಲಿಲ್ಲ. ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತೆಗಿತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಒಂದು ಮಾತು ಕೇಳಿಲ್ಲ. ಈ ಸಿನಿಮಾ ತಂಡದಿಂದ 1 ರೂಪಾಯಿ ನಮ್ಮ ಮನೆಗೆ ತಗೊಂಡೋಗಿಲ್ಲ. ಒಂದೇ 1 ರೂಪಾಯಿ ಬಿಡುಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ. ಹಿಂಗ್ ಶುರು ಮಾಡ್ಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ. ಇನ್ನೊಬ್ರು ಇನ್ವೆಸ್ಟರ್ ಬರ್ತಾರೆ. ಅವತ್ತು ರಾತ್ರಿನೇ ವಿನೋದ್ ಅವ್ರು ಇಲ್ಲ. ನೆಕ್ಸ್ಟ್ ಡೇ ನಮಗೆ ಹಿಂಗ್ ಹೋಗಿ ಎಲ್ಲ ಓಕೆ, ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗೋಣ. ಎಲ್ಲ ವಿನೋದ್ ಅವ್ರು ಹ್ಯಾಂಡ್ ಶೇಕ್ ಮಾಡಿದೀವಿ, ಹಗ್ ಮಾಡಿದೀವಿ. ನಾನು ವರ್ಧನ್ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ಇನ್ನೇನು ನಾಳೆ ಶೂಟಿಂಗ್ ಶುರುವಾಗತ್ತಪ್ಪ ನಮ್ಮ ಲೈಫು ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ. ಈ ಮೂಮೆಂಟ್ ಅಲ್ಲಿ ಏನಾಯ್ತು ಗೊತ್ತಾ ನನಗೆ? ನಾನು ಒಬ್ಬರೇ ಆಫೀಸಲ್ಲಿ ಕೂತಿದ್ದೆ. ನಾನು ಸಿಗರೇಟ್ ಸೇದೋದು ಬಿಟ್ಟಿದ್ದೆ. ಒಂದು 10 ಸಿಗರೇಟ್ ಒಬ್ಬರೇ ಡಬ 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 ಸೇದ್ದೆ. ಪೂರ್ಣ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತಂದ್ರು. ಆಫೀಸಲ್ಲಿ ಇದೀನಿ ಅಂತಂದ್ರು. ಸರಿ ಓಕೆ ಆಯ್ತು, ಬಂದೇ ಇರಿ ಅಂತ ಓಡ್ ಬಂದ್ರು. ಇನ್ನೊಬ್ರು ಓಡ್ ಬಂದ್ರು, ಮನು ಓಡ್ ಬಂದ. ಈ ಓಡ್ ಬರೋ ಇನ್ಸಿಡೆಂಟ್ಗಳಿದೆಯಲ್ಲ, ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡೆಯಕ್ಕೆ ಶುರು ಆಯ್ತು. ಏನಾಗ್ತಾ ಇದೆ ಈ ಲೈಫ್, ಏನಾಗ್ತದೆ ಈ ಸಿನಿಮಾ ನಿಂತೋಗ್ಬಿಡುತ್ತೆ. ಇಷ್ಟು ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಅದು ಮತ್ತೆ ಸಿನಿಮಾನ ಹೊತ್ಕೊಂಡೋಗ್ಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆನಲ್ಲಿ ಎಲ್ಲರೂ ಹಿಂದೆ ಸರಿದ್ಬಿಟ್ರು. ಎಲ್ಲರೂ ಹಿಂದೆ ಸರಿದಾಗ ತೇರು ಹೊರೋದಕ್ಕೆ ನಾನು ಇದ್ದಿದ್ದು ಒಬ್ಬನೇ ಹಾಕಿದ್ದೆ. ಅಂದ್ರೆ ವರ್ಧನ್ ಅವ್ರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು. ಅವ್ರು ಸುಸ್ತಾಗೋಗಿದ್ರು ಪಾಪ. ಈಸ್ ಟಯರ್ಡ್. ಈ ಕನ್ಸನ್ನು ಹೊತ್ಕೊಂಡೋಗ್ಬೇಕು. ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು. ಆ ಮನುಷ್ಯ ಹೇಳೋರು, ವಿನೋದ್ ಅವ್ರು ಹೇಳೋದು ನನ್ಗೆ, ಸರ್ ನೀವು 100 ಕೋಟಿ ತಗೋತೀರಾ ಸರ್? 100 ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್, ನೀವು ಈ ಸಿನಿಮಾ ಗೆಲ್ಬೇಕು ಸರ್. ನಾವು ನೋಡಿ ಸರ್ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾರೆ. 78 ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು. ಅವ್ರಿಲ್ಲ ಅಂತ ನೋವನ್ನ ಜೀರ್ಣಿಸ್ಕೊಳ್ಳಕ್ಕೆ ನನಗೆ ಊರ್ ಬಿಟ್ಟು ಹೊಟ್ಟೋದೆ. ನಾನು ಒಂದು 15 ದಿವಸ ಊರಲ್ಲಿರಲಿಲ್ಲ ನಾನು. ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಸರಿ ಮತ್ತೆ ಹೆಂಗ್ ರೀಸ್ಟಾರ್ಟ್ ಮಾಡೋಣ, ಎಲ್ಲರನ್ನು ಬಡದಿಸ್ಬೇಡ. ಪೂರ್ಣ ಎದೇಳು, ಕಮಾನ್ ಆಗುತ್ತೆ. ಮನು ಬಾ, ಕಮಾನ್ ಆಗುತ್ತೆ, ಹೇಳು, ಮಾಡೋಣ ಹೆಂಗೋ ಒಂದು ಮಾಡಿ ಸಿನಿಮಾ ಮುಗಿಸ್ಬೇಕು. ಗೆಲ್ತೀವಿ ಗುರು. ಇವತ್ತು ನಮ್ಮ ಮಾತು ಕೇಳಕ್ಕೆ ಲ್ಯಾಗ್ ಆಗ್ತಿರ್ಬೋದು. ಬಹುಶಃ ನಮ್ಮ ಸಿನಿಮಾ ನಿಮ್ಮನ್ನು ಲ್ಯಾಗ್ ಮಾಡಲ್ಲ. ನಮ್ಮ ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ. 100% ಭರವಸೆ ಕೊಡ್ತೀನಿ. ಸತೀಶ್ ನಾಸಿಮ್ ಏನು ರೊಚ್ಚಿಗೆ ಬಿಟ್ಟವ್ರು, ಏನಪ್ಪ ಇಷ್ಟೊಂದು ಮಾತಾಡ್ತಾರೆ, ಹಿಂಗೆಲ್ಲ ನೋ. ಸಿನಿಮಾ ಹೇಳುತ್ತದ ಈ ಮಾದೇವ